ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಸೊ ನಾವು ಬಂದೀವಿ ಬನಶಂಕರಿಯಲ್ಲಿ ಇರುವ ಒಂದು ಬ್ಯೂಟಿಫುಲ್ ಪಾರ್ಕ್ಗೆ. ನಮ್ಮ ಮನೆಯಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲಿದೆ. ಮನೆ ಹತ್ರನೂ ಒಂದಷ್ಟು ಪಾರ್ಕ್ಗಳಿವೆ. ಬಟ್ ಈ ರೋಡಲ್ಲಿ ಸುಮ್ಮನೆ ಸುತ್ತಾಡೋಕ್ಕೆ ಬಂದಾಗ ಹೊರಗಡೆಯಿಂದ ಈ ಪಾರ್ಕು ಚೆನ್ನಾಗಿ ಅನ್ನಿಸ್ತು. ಸುಮ್ಮನೆ ಹಾಗೆ ಒಳಗಡೆ ಹೇಗಿದೆ ನೋಡಿ ಬರೋಣ ಅಂತ ಹೋದ್ವಿ. ಒಳಗಡೆ ಹೋದ ತಕ್ಷಣ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಬ್ಯೂಟಿಫುಲ್ ಆ್ಯಂಡ್ ವಿಶಾಲವಾಗಿದೆ. ಈ ಪಾರ್ಕಲ್ಲಿ ಜಾಸ್ತಿ ಕ್ರೌಡು ಇರಲ್ಲ. ಕೆಲವೊಂದು ಸತಿ ಜನ ಇದ್ದರೂ ಕ್ರೌಡ್ ಅಂತೂ ಅನಿಸೋದೇ ಇಲ್ಲ. ಅಷ್ಟು ದೊಡ್ಡದಾಗಿ ಪಾರ್ಕನ್ನು ಮಾಡಿದ್ದಾರೆ. ಅವಾಗವಾಗ ಈ ಪಾರ್ಕೇನೆ ನಾವು ಜಾಸ್ತಿ ವಿಸಿಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಬಂದು ಹೋದಾಗಿಂದ ಮನೆ ಹತ್ರ ಇರೋ ಬೇರೆ ಪಾರ್ಕ್ಗಳಿಗೆ ಹೋಗೋ ಮನಸ್ಸೇ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಮಕ್ಕಳಿಗೆ ಆಡೋಕ್ಕೆ ಸ್ಲೈಡಿಂಗ್, ಸ್ವಿಂಗ್ ಈ ಥರ ಪ್ಲೇಗ್ರೌಂಡ್ ಇಕ್ವಿಪ್ಮೆಂಟ್ಸ್ಗಳಿಲ್ಲ. ಆದರೂ ರಿಧನ್ಯ ಇಲ್ಲಿ ಎಂಜಾಯ್ ಮಾಡ್ತಾಳೆ. ಇಲ್ಲಿ ಬಂದರೆ ಕಾಮ್, ಪೀಸ್, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಈ ಪಾರ್ಕ್ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ. ನಾನು ಚೇತನ್ ಇದನ್ನು ನೋಡಿ ಮಾತಾಡ್ತಾ ಇದ್ವಿ. ಪಾರ್ಕ್ ಫೇಸಿಂಗ್ ಬಾಲ್ಕನಿ ಇರೋರಿಗೆ ಲೈಫ್ ಟೈಮ್ ಓಪನ್ ಗ್ರೌಂಡ್ ವ್ಯೂ ಸಿಗುತ್ತೆ. ಅವರಿಗೆ ಟೆನ್ಷನ್ನೇ ಇಲ್ಲ ಇನ್ ಫ್ಯೂಚರ್ ಪಕ್ಕದಲ್ಲಿ ಬಿಲ್ಡಿಂಗ್ ಅಥವಾ ಬೇರೆ ಏನಾದರೂ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ. ಈ ಥರ ವೆದರ್ ಇದ್ಬಿಟ್ಟು ಈ ಥರ ಬಾಲ್ಕನಿ ವ್ಯೂ ಸಿಕ್ಬಿಟ್ರೆ ಅಲ್ಲಿ ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ತಿಂಡಿ, ಕಾಫಿ, ಟೀ ಸವಿಯುತ್ತಾ ಮಾತಾಡ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು. ಸುಮಾರು ಜನ ಪಾರ್ಕ್ಗೆ ಬರ್ತಾ ಇರ್ತಾರೆ. ಬಟ್ ಕ್ರೌಡ್ ಫೀಲ್ ಅನಿಸೋದೇ ಇಲ್ಲ. ತುಂಬ ಕ್ಲೀನ್ ಆ್ಯಂಡ್ ಗ್ರೀನರಿ ಇದೆ. ಅಲ್ಲಿ ಇಲ್ಲಿ ಬೇರೆ ಬೇರೆ ಥರ ರಾಕ್ ಸ್ಕಲ್ಪ್ಚರ್ಗಳನ್ನು ಮಾಡಿದ್ದಾರೆ. ಈ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ ಅವಾಗವಾಗ ಬರಬೇಕು ಅನ್ನಿಸ್ತಾ ಇರುತ್ತೆ. ಪಾರ್ಕಿಂದ ಬಂದ ತಕ್ಷಣ ರಿಧನ್ಯ ರೆಡಿಯಾಗಿ ಅವಳ ಫ್ರೆಂಡ್ ಬರ್ತ್ಡೇ ಫಂಕ್ಷನ್ಗೆ ಒಬ್ಬಳೇ ಹೋದ್ಲು. ಅವಳ ಅಜ್ಜಿ ತಂದಿರೋ ಹೊಸ ಡ್ರೆಸ್ಸನ್ನು ಹಾಕೋಬೇಕಂತ ಹಠ ಮಾಡ್ತಾಯಿದ್ಲು. ಬಟ್ ಸೈಜಲ್ಲಿ ಸ್ವಲ್ಪ ದೊಡ್ಡದೇ ಇತ್ತು, ಅದಕ್ಕೆ ಅದನ್ನು ಹಾಕಲಿಲ್ಲ. ಆ ಡ್ರೆಸ್ಸನ್ನೇ ಹಾಕೋತೀನಿ ಅಂತ ಅಳ್ತಾ ಇದ್ಲು. ಅದಕ್ಕೆ ಏನೋ ಒಂದು ಹೇಳಿ ಅವಳನ್ನ ರೆಡಿ ಮಾಡಿ ಕಳಿಸಿದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಳು. ಆಮೇಲೆ ಅವ್ರು ಕೊಟ್ಟಿರೋ ರಿಟರ್ನ್ ಗಿಫ್ಟ್ಸ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ಲು. ಫಸ್ಟು ಅವಳ ಕಣ್ಣು ಚಾಕ್ಲೇಟ್ ಮೇಲೆ ಇತ್ತು. ಅವಳಿಗೆ ಚಾಕ್ಲೇಟ್ ಐಸ್ ಕ್ರೀಮ್ಸ್ ಅಂದರೆ ಅಪರೂಪ. ಯಾಕಂದರೆ ಅವಳಿಗೆ ನಾವು ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ಕೊಡಲ್ಲ. ಅದಕ್ಕೆ ಯಾರಾದರೂ ಕೊಟ್ಟರೆ ಫುಲ್ ಎಂಜಾಯ್ ಮಾಡಿ ಅದನ್ನು ತಿಂತಾಳೆ. ರಿಟರ್ನ್ ಗಿಫ್ಟಲ್ಲಿ ಒಂದು ಸ್ಟೋರಿ ಬುಕ್ಕು ಹಾಗೆ ಪೆನ್ಸಿಲ್ ಸ್ಟ್ಯಾಂಡನ್ನ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಸೊ ಇಷ್ಟಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಯು ಆಲ್ ಟೇಕ್ ಕೇರ್, ಬಾಯ್.